ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ಗೆ ನಾನು ಸೇರಿದಂತೆ ಸಾಕಷ್ಟು ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ರು. ಈ ಕುತೂಹಲಕ್ಕೆ ಕಾರಣ ಆಗಿದ್ದು ನಿನ್ನೆ ಕಲರ್ಸ್ ಕನ್ನಡ ವಾಹಿನಿ ಪ್ರಸಾರ ಮಾಡಿದ್ದ ಆ ಪ್ರೋಮೋ ಒಂದರಲ್ಲಿ ಗಿಲ್ಲಿ ಅಶ್ವಿನಿ ಅವರ ಬಳಿ ಕ್ಷಮೆಯನ್ನ ಕೇಳೋದನ್ನ ನಾವು ನೋಡಿದ್ವಿ. ಆ ಪ್ರೋಮೋ ನೋಡಿದಂತಹ ಸಾಕಷ್ಟು ಜನ ಇವತ್ತಿನ ಎಪಿಸೋಡ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಅಂತ ಅನ್ಕೊಂಡಿದ್ರು. ಎಲ್ಲರೂ ಕೂಡ ನಿನ್ನೆ 9:30 ಆಗೋದನ್ನ ಕಾಯ್ತಾ ಇದ್ರು. ಇನ್ನೊಂದು ಕುತೂಹಲ ಇದ್ದಿದ್ದು ಗಿಲ್ಲಿ ಅಶ್ವಿನಿ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ. ಇಷ್ಟು ದಿನ ಗಿಲ್ಲಿ ರಕ್ಷಿತಾ ಅವರನ್ನ ಕೆಲಸದ ಆಳಿನ ರೀತಿ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಇನ್ನಾದ್ರೂ ಕೂಡ ಅವರಿಗೆ ರಿಯಲೈಸ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಿತಾ ಬಳಿ ಕ್ಷಮೆಯನ್ನ ಕೇಳ್ತಾರ, ರಕ್ಷಿತಾ ಬಗ್ಗೆ ಏನ್ ಮಾತಾಡ್ತಾರೆ ಗಿಲ್ಲಿ, ಅವರಿಗೊಂದು ಕೃತಜ್ಞತೆಯನ್ನ ಸಲ್ಲಿಸ್ತಾರ, ಈ ರೀತಿಯಾದಂತಹ ಕುತೂಹಲ ಆಯ್ತು. ಅದೇ ಕುತೂಹಲದಿಂದ ನಿನ್ನೆಯ ಎಪಿಸೋಡ್ ಅನ್ನ ಸಾಕಷ್ಟು ಜನ ವೀಕ್ಷಕರು ವೀಕ್ಷಣೆ ಮಾಡಿರ್ತೀರ. ಆದ್ರೆ ಅಂಥವರಿಗೆ ನಿನ್ನೆ ನಿರಾಸೆ ಕಾದಿತ್ತು. ಗಿಲ್ಲಿ ರಕ್ಷಿತಾ ಬಳಿ ಕ್ಷಮೆಯನ್ನ ಕೇಳಿಲ್ಲ ಅಂತ ಸಾಕಷ್ಟು ಜನ ವೀಕ್ಷಕರು ಅನ್ಕೊಂಡಿದ್ದಾರೆ. ಆದ್ರೆ ರಿಯಾಲಿಟಿ ಬೇರೆನೇ ಇದೆ. ನಿನ್ನೆ ಲೈವ್ ನಲ್ಲಿ ನೋಡಿದವರಿಗೆ ಏನಾಗಿದೆ ಅನ್ನೋದು ಗೊತ್ತಿದೆ. ತುಂಬಾ ಚೆನ್ನಾಗಿ ಗಿಲ್ಲಿ ರಕ್ಷಿತಾ ಶೆಟ್ಟಿ ಬಳಿ ಕ್ಷಮೆಯನ್ನ ಕೇಳ್ತಾರೆ. ಕ್ಷಮೆ ಕೇಳುವಂತಹ ಸಂದರ್ಭದಲ್ಲಿ ಯಾವ ರೀತಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಏನೇನ್ ಹೇಳಿದ್ರು ಗಿಲ್ಲಿ ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸಾಕಷ್ಟು ಜನ ಅನ್ಕೊಂಡಿರ್ಬೋದು ಇವರು ರೀಲ್ ಬಿಡ್ತಾ ಇದ್ದಾರೆ, ಇವರೇ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಆದ್ರೆ ಅಲ್ಲ, ರಿಯಲ್ ಆಗಿ ಲೈವ್ ನಲ್ಲಿ ನೋಡಿದವರಿಗೆ ಗೊತ್ತಿರುತ್ತೆ ಹೌದು ಗಿಲ್ಲಿ ಈ ರೀತಿ ಹೇಳಿದ್ದಾರೆ ಅಂತ. ಗಿಲ್ಲಿ ಪ್ರತಿಯೊಂದು ವಿಚಾರವನ್ನ ಕೂಡ ಮೆನ್ಷನ್ ಮಾಡಿ ರಕ್ಷಿತಾ ಬಳಿ ಮನಸ್ಪೂರ್ವಕವಾಗಿ ಕ್ಷಮೆಯನ್ನ ಕೇಳ್ತಾರೆ. ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಗಿಲ್ಲಿ ಈ ರೀತಿ ರಕ್ಷಿತಾ ಬಳಿ ಕ್ಷಮೆಯನ್ನ ಕೇಳಬಹುದು ಅಥವಾ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಅಂತ. ಆರಂಭದಿಂದ ಇಲ್ಲಿ ತನಕ ಯಾವ್ಯಾವ ಸಂದರ್ಭದಲ್ಲಿ ರಕ್ಷಿತಾಗೆ ಹರ್ಟ್ ಆಗುವ ರೀತಿಯಲ್ಲಿ ಗಿಲ್ಲಿ ನಡ್ಕೊಂಡಿದ್ದಾರೆ ಅದೆಲ್ಲದಕ್ಕೂ ಕೂಡ ಕ್ಷಮೆಯನ್ನ ಕೇಳಿದ್ದಾರೆ. ಅದ್ಭುತವಾದಂತಹ ಸತ್ಯವಾದ ಮಾತುಗಳನ್ನೇ ಹೇಳಿದ್ದಾರೆ. ನೀನು ಈ ಮನೆಯಲ್ಲಿ ಎಲ್ಲರನ್ನ ಕೂಡ ಪ್ರೀತಿಸಿದೆ. ಸಾಕಷ್ಟು ಜನ ಹೇಳ್ತಾರೆ ಗಿಲ್ಲಿಯ ಸೇವೆ ಮಾಡಿದ್ರು, ಗಿಲ್ಲಿ ಜೊತೆನೇ ಇದ್ರು ಅಂತ. ಆದ್ರೆ ನೀನು ಎಲ್ಲರ ಜೊತೆ ಈ ಮನೆಯಲ್ಲಿ ಬದುಕಿದ್ಯಾ, ಎಲ್ರಿಗೂ ಕೂಡ ಬೇಕಾಗಿದ್ಯಾ, ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ಯಾ. ಯಾರಾದ್ರೂ ಬೇಜಾರಲ್ಲಿ ಕೂತ್ರೆ ಅವ್ರಿಗೆ ಹೋಗಿ ಸಮಾಧಾನ ಮಾಡ್ತಾ ಇದೆಯಾ, ಯಾರಾದ್ರೂ ಕೋಪ ಮಾಡ್ಕೊಂಡಿದ್ರೆ ಮತ್ತೆ ಅವ್ರ ಜೊತೆ ಮಾತಾಡ್ತಾ ಇದೆಯಾ. ಊಟದ ವಿಚಾರದಲ್ಲಂತೂ ನೀನು ಎಲ್ಲರನ್ನ ಕೂಡ ಸಮಾನವಾಗಿ ನೋಡಿದ್ಯಾ. ಆರಂಭದಲ್ಲಿ ನೀನು ಕಂಟೆಂಟ್ಗೋಸ್ಕರ ಅಲ್ಲಿ ಹೋಗ್ತೀಯಾ, ಅಡುಗೆ ಮನೆಗೆ ಹೋಗ್ತೀಯಾ, ಅಲ್ಲಿ ಹೋದ್ರೆ ಗುರುತಿಸ್ಕೊಳ್ಬಹುದು, ನೀನು ಹೈಲೈಟ್ ಆಗ್ಬಹುದು, ಅದು ನಿನ್ನ ಸ್ಟ್ರಾಟಜಿ ಅಂದ್ಕೊಂಡಿದ್ದೆ. ಆದ್ರೆ ನೀನು ಇಷ್ಟಪಟ್ಟು ಅಡುಗೆ ಮನೆಗೆ ಹೋಗ್ತೀಯಾ ಅಂತ ಆ ಬಳಿಕ ಗೊತ್ತಾಯ್ತು ಎಲ್ರಿಗೂ ಕೂಡ ನೀನು ಬೇಕಾಗಿದೆ. ಇನ್ನೊಂದು ಅದ್ಭುತವಾದಂತಹ ಮಾತನ್ನ ಗಿಲ್ಲಿ ಹೇಳ್ತಾರೆ. ಈ ಮನೆಯಲ್ಲಿ ಯಾರೇ ಸ್ಪರ್ಧಿಗಳು ಹೋದ್ರೂ ಕೂಡ ಅವರ ಗುಂಪಿಗೆ ಅಥವಾ ಅವರಿಗೆ ಕ್ಲೋಸ್ ಆಗಿದ್ದ ಒಂದಷ್ಟು ಜನಕ್ಕೆ ಬೇಜಾರಾಗತ್ತೆ. ಆದ್ರೆ ನೀನು ಹೋದ್ರೆ ಇಡೀ ಮನೆಗೂ ಕೂಡ ಬೇಜಾರಾಗತ್ತೆ. ಯಾಕಂದ್ರೆ ನೀನು ಎಲ್ರಿಗೂ ಬೇಕಾಗುವ ರೀತಿ ಬಿಗ್ ಬಾಸ್ ಮನೆಯಲ್ಲಿದ್ದಿ, ಎಲ್ಲರನ್ನ ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಂಡೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನನ್ನನ್ನ ನಿನ್ನಲ್ಲಿ ನೋಡ್ತೀನಿ ಅನ್ನೋ ಅದ್ಭುತವಾದಂತಹ ಮಾತನ್ನ ಹೇಳ್ತಾರೆ. ನಾನು ಎಲ್ರಿಗೂ ಕೂಡ ತಮಾಷೆ ಮಾಡ್ತೀನಿ, ನೇರವಾಗಿ ಹೇಳ್ತೀನಿ, ನೇರವಾಗಿ ಜಗಳ ಮಾಡ್ತೀನಿ, ನೀನು ಕೂಡ ಅದೇ ರೀತಿ. ಸಾಕಷ್ಟು ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ನೀನು ಕೂಡ ನನ್ನ ರೀತಿನೇ ಅಂತ. ಇಬ್ಬರ ಮೆಂಟಾಲಿಟಿ ಕೂಡ ಸೇಮ್. ಎಲ್ಲೂ ಕೂಡ ಹಿಂದಿನಿಂದ ನೀನು ಮಾತಾಡಿಲ್ಲ, ನೇರವಾಗಿ ಮಾತಾಡಿದಿ. ಹಾಗಾಗಿ ನಿನಗೆ ಸಾಕಷ್ಟು ನೋವು ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ನಾನು ನಿನ್ನ ಬಳಿ ಕ್ಷಮೆಯನ್ನ ಕೇಳ್ತೀನಿ ಅಂತ ಗಿಲ್ಲಿ ಹೇಳ್ತಾರೆ. ತುಂಬಾ ಹೊತ್ತು ಈ ಒಂದು ಮಾತುಕತೆ ನಡೆಯುತ್ತೆ. ಆದ್ರೆ ಕಲರ್ಸ್ ಕನ್ನಡ ವಾಹಿನಿ ನಿನ್ನೆಯ ಎಪಿಸೋಡ್ ನಲ್ಲಿ ಈ ಅದ್ಭುತವಾದಂತಹ ದೃಶ್ಯಗಳನ್ನೇ ಪ್ರಸಾರ ಮಾಡಿಲ್ಲ. ಇದು ಯಾಕೆ ಅನ್ನೋದು ಇದೀಗ ವೀಕ್ಷಕರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಅದು ಕೂಡ ರಕ್ಷಿತಾ ವಿಚಾರದಲ್ಲೇ ಯಾಕೆ ಈ ರೀತಿ ಮಾಡ್ಬೇಕಾಗಿತ್ತು. ಎಲ್ಲೋ ರಕ್ಷಿತಾ ಅವರಿಗೆ ಈ ರೀತಿ ಕ್ಷಮೆ ಕೇಳಿದ್ದನ್ನ ಪ್ರಸಾರ ಮಾಡಿದ್ರೆ ಪ್ಲಸ್ ಪಾಯಿಂಟ್ ಆಗತ್ತೆ ಅನ್ನೋ ಕಾರಣಕ್ಕೆ, ಅಥವಾ ಅಶ್ವಿನಿ ಗೌಡ ಅವರನ್ನ ಗೆಲ್ಸೋದಕ್ಕೆ ಈ ರೀತಿ ಮಾಡಿದ್ರ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ನಿಜಕ್ಕೂ ಕಲರ್ಸ್ ಕನ್ನಡ ಮಾಡಿದ್ದು ದೊಡ್ಡ ಮಿಸ್ಟೇಕ್. ಇನ್ಯಾವತ್ತಾದ್ರೂ ಪ್ರಸಾರ ಮಾಡುತ್ತಾ ಇವತ್ತು ಗೊತ್ತಿಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಮಾಡುವಂತಹ ಸಾಧ್ಯತೆ ತೀರಾ ಕಡಿಮೆ. ಆದ್ರೆ ಯಾಕೆ ಆ ರೀತಿ ಮಾಡ್ಬೇಕಿತ್ತು ಅನ್ನೋದು ಎಲ್ಲರ ಪ್ರಶ್ನೆ. ಗಿಲ್ಲಿ ಹಾಗೂ ರಕ್ಷಿತಾ ಆ ಒಂದು ಮಾತುಕತೆಯ ಸನ್ನಿವೇಶ ತುಂಬಾ ಚೆನ್ನಾಗಿತ್ತು. ಅದೇ ಎಲ್ಲರ ಕುತೂಹಲ ಇದ್ದಂತಹ ಸನ್ನಿವೇಶ. ಅದನ್ನೇ ಯಾಕೆ ಪ್ರಸಾರ ಮಾಡಿಲ್ಲ. ರಕ್ಷಿತಾ ಶೆಟ್ಟಿಗೆ ಸಾಕಷ್ಟು ಬಾರಿ ಈ ಶೋ ಮೂಲಕ ಅವಮಾನ ಆಗಿದೆ. ಈ ಸಂದರ್ಭದಲ್ಲಾದ್ರೂ ಕೂಡ ಆಕೆಯ ತ್ಯಾಗವನ್ನ, ಆಕೆ ಮಾಡಿದಂತಹ ಒಳ್ಳೆ ಕೆಲಸವನ್ನ ಒಂದು ಜನ ಮೆಚ್ಚುವಂತಹ ಸನ್ನಿವೇಶ ಆಯ್ತು. ಜೊತೆಗೆ ಗಿಲ್ಲಿ ಆಕೆಯ ಬಗ್ಗೆ ಎಲ್ಲೂ ಕೂಡ ಈವರೆಗೂ ಮಾತನಾಡಿಲ್ಲ.
ಗಿಲ್ಲಿ ಮಾತನಾಡಿದಂತಹ ಸನ್ನಿವೇಶವನ್ನೇ ಕಟ್ ಮಾಡಿ ಪ್ರಸಾರ ಮಾಡಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.